ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣ ಸಂಭವಿಸಿ ಈಗಾಗಲೇ 7 ದಿನಗಳು ಪೂರ್ಣಗೊಂಡಿರುವಂಥದ್ದು. ಈಗಾಗಲೇ ಏನಂತಂದರೆ ಕೇರಳ ಭಾಗದ ಅರ್ಜುನ್ ಲಾರಿ ಚಾಲಕ ಅರ್ಜುನ್ ಎಂಬಾತನಿಗಾಗಿ ತೀವ್ರ ಶೋಧ ಕೂಡ ನಡೀತಾ ಇರುತ್ತೆ. ಯಾಕಂತಂದರೆ ಗುಡ್ಡ ಕುಸಿತ ಸ್ಥಳದಲ್ಲಿಯೇ ಆತನ ಲಾರಿ ಸಿಲುಕೊಂಡಿದೆ ಅನ್ನೋ ಒಂದು ಸೂಚನೆಗಳನ್ನು ಅಲ್ಲಿನ ಸಂಶಯವನ್ನು ಕೇರಳದ ಮಾಧ್ಯಮಗಳಾಗಿರ್ಬೋದು, ಜೊತೆಗೆ ಅಲ್ಲಿನ ಲಾರಿ ಮಾಲೀಕರು ಕೂಡ ವ್ಯಕ್ತಪಡಿಸೋದ್ರಿಂದ ಅದಕ್ಕಾಗಿ ಶೋಧ ಕಾರ್ಯ ತೀವ್ರಗತಿ ಹೊಂದಿರುವಂಥದ್ದು. ನಾವೀಗ ಘಟನಾ ಸ್ಥಳದಲ್ಲಿದ್ದೀವಿ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈಗಾಗಲೇ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಿದೆ ಅಂತಂದರೆ ಗುಡ್ಡ ಕುಸಿತ ಉಂಟಾಗಿ ಈಗಾಗಲೇ 7 ದಿನಗಳಾಗಿರುವಂಥದ್ದು. ಈಗಾಗಲೇ ಮಣ್ಣು ತೆರವು ಕಾರ್ಯ ಕೂಡ ಬರದಿಂದ ಸಾಗ್ತಾ ಇದೆ. ಇದರ ಜೊತೆಗೆ ಈ ಒಂದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರೋಂಥದ್ದು ಪ್ರದೇಶ ಏನಿದೆ, ಇದೇ ಒಂದು ಪ್ರದೇಶದಲ್ಲಿ ಲಾರಿ ಇತ್ತು ಅನ್ನೋ ಒಂದು GPS ಲೊಕೇಶನನ್ನು ಲಾರಿಯ ಮಾಲಕರು ಕೊಟ್ಟಿರುವಂಥದ್ದು. ಹೀಗಾಗಿ ಆತನಿಗಾಗಿ ಅಂದರೆ ಲಾರಿಯ ಚಾಲಕ ಅರ್ಜುನನಿಗಾಗಿ ತೀವ್ರವಾದಂತಹ ಶೋಧ ಕಾರ್ಯ ನಡೀತಾ ಇತ್ತು. ಜೊತೆಗೆ ಈ ಒಂದು ಭಾಗದಲ್ಲಿ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಜೊತೆಗೆ ಬಂಡೆಗಲ್ಲುಗಳು ಕೂಡ ಇರೋದರಿಂದಾಗಿ ಈಗಾಗಲೇ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಮೊನ್ನೆ ಕೂಡ ಸೋನಾರ್ ಯಂತ್ರವನ್ನು ತರಿಸಿ ಶೋಧ ಕಾರ್ಯಕ್ಕೆ ತೀವ್ರಗತಿಯನ್ನು ಕೊಡಲಾಗಿತ್ತು. ಜೊತೆಗೆ ಇಂದು ಕಾರವಾರ ಶಾಸಕ ಸತೀಶ್ ಸೇಲ್ ಅವರು ಕೂಡ ಅತ್ಯಾಧುನಿಕ GPS ತಂತ್ರಜ್ಞಾನದ ಸೋನಾರ್ ಸಿಸ್ಟಮನ್ನು ಈಗ ಘಟನಾ ಸ್ಥಳಕ್ಕೆ ತರಿಸಿರೋವಂಥದ್ದು. ಈಗಾಗಲೇ ಅಂತಂದರೆ ಆತನ ಈಗಾಗಲೇ ನದಿಯಲ್ಲೂ ಕೂಡ ಬೇರೆ ಬೇರೆ ಇನ್ನೂ ಕೂಡ 4 ಜನರ ಶವ ಸಿಗಬೇಕಾಗಿರುವಂಥದ್ದು. ಜೊತೆಗೆ ಲಾರಿ ಕೂಡ ಇದೆ ಅನ್ನೋ ಒಂದು ಮಾತುಗಳನ್ನು ಈಗಾಗಲೇ ಸಂಶಯವನ್ನು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ಗುಡ್ಡ ಕುಸಿದ ಪ್ರದೇಶ ಆಗಿರ್ಬೋದು, ಜೊತೆಗೆ ನದಿ ಭಾಗದಲ್ಲಿ ಮಣ್ಣು ಸಂಗ್ರಹವಾಗಿದೆ, ನದಿ ಅಂಗಡಿ ಇದ್ದಂಥ ಪ್ರದೇಶದಲ್ಲಿ ಮಣ್ಣು ಸಂಗ್ರಹವಾಗಿದೆ, ಆ ಒಂದು ಭಾಗದಲ್ಲಿ ತೀವ್ರ ಶೋಧವನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಈಗಾಗಲೇ GPS ತಂತ್ರಜ್ಞಾನ ಏನಿದೆ, ಸುಮಾರು 60 ಅಡಿ ಆಳದಲ್ಲೂ ಕೂಡ ಮೆಟಲನ್ನು ಡಿಟೆಕ್ಟ್ ಮಾಡುವಂಥ ತಂತ್ರಜ್ಞಾನ ಇರುವಂತಹ GPS ತಂತ್ರಜ್ಞಾನವನ್ನು ಈಗಾಗಲೇ ತರಿಸಿರುವಂಥದ್ದು. ಈ ಮೂಲಕ ಇನ್ನೂ ಕೂಡ ಮಣ್ಣಿನಡಿಯಲ್ಲಿ ಯಾರಾದರೂ ಇರ್ಬೋದಾ ಅನ್ನೋ ಒಂದು ಶೋಧವನ್ನು ನಡೆಸ್ತಾ ಇರೋಂಥದ್ದು. ಈಗಾಗಲೇ SDRF ಇರ್ಬೋದು, NDRF ಇರ್ಬೋದು, IRF ಇರ್ಬೋದು, ಜೊತೆಗೆ ಸೇನೆಯವರು ಕೂಡ ತೀವ್ರ ತಪಾಸಣೆಯನ್ನು ಮಾಡ್ತಾಯಿದ್ರು. ಜೊತೆಗೆ ಕೇರಳದಿಂದ ಶೋಧ ಕಾರ್ಯದ ತಂಡ ಕೂಡ ಘಟನಾ ಸ್ಥಳಕ್ಕೆ ಆಗಮಿಸಿ ಶೋಧ ಕಾರ್ಯದಲ್ಲಿ ನೆರವನ್ನು ನೀಡ್ತಾ ಇರುವಂಥದ್ದು. ಹೀಗಾಗಿ ಈಗಾಗಲೇ ಶೋಧ ಕಾರ್ಯ ತೀವ್ರಗೊಂಡಿರೋ ಹಿನ್ನೆಲೆ ಇನ್ನೂ ಕೂಡ ನಾಪತ್ತೆ ಆಗಿರುವಂತಹ 4 ಜನರಿಗಾಗಿ ತೀವ್ರವಾದ ಶೋಧ ಕಾರ್ಯ ನಡೀತಾ ಇರುವಂಥದ್ದು. ಜೊತೆಗೆ ಮಣ್ಣು ತೆರವು ಮಾಡುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಈ ಒಂದು ಭಾಗದಲ್ಲಿ ಮಳೆ ಕೂಡ ತೀವ್ರವಾಗಿರೋ ಕಾರಣಕ್ಕಾಗಿ ಮಣ್ಣು ತೆರವು ಕೂಡ ಸಾಕಷ್ಟು ಅಡ್ಡಿಯಾಗಿತ್ತು. ಇದೀಗ ಮಳೆ ಕೊಂಚ ಬಿಡುವು ನೀಡಿರೋ ಹಿನ್ನೆಲೆ ತೀವ್ರಗತಿಯಲ್ಲಿ ಮಣ್ಣು ತೆರವು ಕಾರ್ಯವನ್ನು ಮಾಡೋ ಮೂಲಕವಾಗಿ ಕಾರ್ಯಾಚರಣೆ ಅತಿ ಶೀಘ್ರದಲ್ಲಿ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಮುಂದಾಗಿರುವಂಥದ್ದು ಕಂಡುಬಂದಿದೆ. ವಿಡಿಯೋ ಜರ್ನಲಿಸ್ಟ್ ಸಾಯಿಕೇಣ ಜೊತೆ ಸಂದೀಪ್ ಸಾಗರ್, ವಿಸ್ತಾರ ನ್ಯೂಸ್, ಕಾರವಾರ. ಅಂಕೋಲಾ ತಾಲೂಕಿನ ಶಿರೂರು ಗುಡ್ಡ ಕುಸಿತ ಪ್ರಕರಣ ಸಂಭವಿಸಿ ಈಗಾಗಲೇ 7 ದಿನಗಳು ಪೂರ್ಣಗೊಂಡಿರುವಂಥದ್ದು. ಈಗಾಗಲೇ ಏನಂತಂದರೆ ಕೇರಳ ಭಾಗದ ಅರ್ಜುನ್ ಲಾರಿ ಚಾಲಕ ಅರ್ಜುನ್ ಎಂಬಾತನಿಗಾಗಿ ತೀವ್ರ ಶೋಧ ಕೂಡ ನಡೀತಾ ಇರುತ್ತೆ. ಯಾಕಂತಂದರೆ ಗುಡ್ಡ ಕುಸಿತ ಸ್ಥಳದಲ್ಲಿಯೇ ಆತನ ಲಾರಿ ಸಿಲುಕೊಂಡಿದೆ ಅನ್ನೋ ಒಂದು ಸೂಚನೆಗಳನ್ನು ಅಲ್ಲಿನ ಸಂಶಯವನ್ನು ಕೇರಳದ ಮಾಧ್ಯಮಗಳಾಗಿರ್ಬೋದು, ಜೊತೆಗೆ ಅಲ್ಲಿನ ಲಾರಿ ಮಾಲೀಕರು ಕೂಡ ವ್ಯಕ್ತಪಡಿಸೋದ್ರಿಂದ ಅದಕ್ಕಾಗಿ ಶೋಧ ಕಾರ್ಯ ತೀವ್ರಗತಿ ಹೊಂದಿರುವಂಥದ್ದು. ನಾವೀಗ ಘಟನಾ ಸ್ಥಳದಲ್ಲಿದ್ದೀವಿ. ನೀವೀಗ ದೃಶ್ಯಗಳಲ್ಲಿ ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಈಗಾಗಲೇ ಕಾರ್ಯಾಚರಣೆ ಯಾವ ರೀತಿಯಾಗಿ ನಡೀತಿದೆ ಅಂತಂದರೆ ಗುಡ್ಡ ಕುಸಿತ ಉಂಟಾಗಿ ಈಗಾಗಲೇ 7 ದಿನಗಳಾಗಿರುವಂಥದ್ದು. ಈಗಾಗಲೇ ಮಣ್ಣು ತೆರವು ಕಾರ್ಯ ಕೂಡ ಬರದಿಂದ ಸಾಗ್ತಾ ಇದೆ. ಇದರ ಜೊತೆಗೆ ಈ ಒಂದು ನೀವು ದೃಶ್ಯಗಳಲ್ಲಿ ನೋಡ್ತಾ ಇರೋಂಥದ್ದು ಪ್ರದೇಶ ಏನಿದೆ, ಇದೇ ಒಂದು ಪ್ರದೇಶದಲ್ಲಿ ಲಾರಿ ಇತ್ತು ಅನ್ನೋ ಒಂದು GPS ಲೊಕೇಶನನ್ನು ಲಾರಿಯ ಮಾಲಕರು ಕೊಟ್ಟಿರುವಂಥದ್ದು. ಹೀಗಾಗಿ ಆತನಿಗಾಗಿ ಅಂದರೆ ಲಾರಿಯ ಚಾಲಕ ಅರ್ಜುನನಿಗಾಗಿ ತೀವ್ರವಾದಂತಹ ಶೋಧ ಕಾರ್ಯ ನಡೀತಾ ಇತ್ತು. ಜೊತೆಗೆ ಈ ಒಂದು ಭಾಗದಲ್ಲಿ ಏನಿದೆ ಹೆಚ್ಚಿನ ಪ್ರಮಾಣದಲ್ಲಿ ಮಣ್ಣು ಜೊತೆಗೆ ಬಂಡೆಗಲ್ಲುಗಳು ಕೂಡ ಇರೋದರಿಂದಾಗಿ ಈಗಾಗಲೇ ಅತ್ಯಾಧುನಿಕ ಯಂತ್ರೋಪಕರಣಗಳನ್ನು ಬಳಸ್ಕೊಂಡು ಶೋಧ ಕಾರ್ಯವನ್ನು ಮಾಡ್ತಾ ಇರುವಂಥದ್ದು. ಈಗಾಗಲೇ ಮೊನ್ನೆ ಕೂಡ ಸೋನಾರ್ ಯಂತ್ರವನ್ನು ತರಿಸಿ ಶೋಧ ಕಾರ್ಯಕ್ಕೆ ತೀವ್ರಗತಿಯನ್ನು ಕೊಡಲಾಗಿತ್ತು. ಜೊತೆಗೆ ಇಂದು ಕಾರವಾರ ಶಾಸಕ ಸತೀಶ್ ಸೇಲ್ ಅವರು ಕೂಡ ಅತ್ಯಾಧುನಿಕ GPS ತಂತ್ರಜ್ಞಾನದ ಸೋನಾರ್ ಸಿಸ್ಟಮನ್ನು ಈಗ ಘಟನಾ ಸ್ಥಳಕ್ಕೆ ತರಿಸಿರೋವಂಥದ್ದು. ಈಗಾಗಲೇ ಅಂತಂದರೆ ಆತನ ಈಗಾಗಲೇ ನದಿಯಲ್ಲೂ ಕೂಡ ಬೇರೆ ಬೇರೆ ಇನ್ನೂ ಕೂಡ 4 ಜನರ ಶವ ಸಿಗಬೇಕಾಗಿರುವಂಥದ್ದು. ಜೊತೆಗೆ ಲಾರಿ ಕೂಡ ಇದೆ ಅನ್ನೋ ಒಂದು ಮಾತುಗಳನ್ನು ಈಗಾಗಲೇ ಸಂಶಯವನ್ನು ವ್ಯಕ್ತಪಡಿಸಿರುವಂಥದ್ದು. ಹೀಗಾಗಿ ಗುಡ್ಡ ಕುಸಿದ ಪ್ರದೇಶ ಆಗಿರ್ಬೋದು, ಜೊತೆಗೆ ನದಿ ಭಾಗದಲ್ಲಿ ಮಣ್ಣು ಸಂಗ್ರಹವಾಗಿದೆ, ನದಿ ಅಂಗಡಿ ಇದ್ದಂಥ ಪ್ರದೇಶದಲ್ಲಿ ಮಣ್ಣು ಸಂಗ್ರಹವಾಗಿದೆ, ಆ ಒಂದು ಭಾಗದಲ್ಲಿ ತೀವ್ರ ಶೋಧವನ್ನು ಈಗಾಗಲೇ ಮಾಡ್ತಾ ಇರುವಂಥದ್ದು. ಈಗಾಗಲೇ GPS ತಂತ್ರಜ್ಞಾನ ಏನಿದೆ, ಸುಮಾರು 60 ಅಡಿ ಆಳದಲ್ಲೂ ಕೂಡ ಮೆಟಲನ್ನು ಡಿಟೆಕ್ಟ್ ಮಾಡುವಂಥ ತಂತ್ರಜ್ಞಾನ ಇರುವಂತಹ GPS ತಂತ್ರಜ್ಞಾನವನ್ನು ಈಗಾಗಲೇ ತರಿಸಿರುವಂಥದ್ದು. ಈ ಮೂಲಕ ಇನ್ನೂ ಕೂಡ ಮಣ್ಣಿನಡಿಯಲ್ಲಿ ಯಾರಾದರೂ ಇರ್ಬೋದಾ ಅನ್ನೋ ಒಂದು ಶೋಧವನ್ನು ನಡೆಸ್ತಾ ಇರೋಂಥದ್ದು. ಈಗಾಗಲೇ SDRF ಇರ್ಬೋದು, NDRF ಇರ್ಬೋದು, IRF ಇರ್ಬೋದು, ಜೊತೆಗೆ ಸೇನೆಯವರು ಕೂಡ ತೀವ್ರ ತಪಾಸಣೆಯನ್ನು ಮಾಡ್ತಾಯಿದ್ರು. ಜೊತೆಗೆ ಕೇರಳದಿಂದ ಶೋಧ ಕಾರ್ಯದ ತಂಡ ಕೂಡ ಘಟನಾ ಸ್ಥಳಕ್ಕೆ ಆಗಮಿಸಿ ಶೋಧ ಕಾರ್ಯದಲ್ಲಿ ನೆರವನ್ನು ನೀಡ್ತಾ ಇರುವಂಥದ್ದು.
ಹೀಗಾಗಿ ಏನು ಈಗಾಗಲೇ ಶೋಧ ಕಾರ್ಯ ತೀವ್ರಗೊಂಡಿರೋ ಹಿನ್ನೆಲೆ ಇನ್ನೂ ಕೂಡ ನಾಪತ್ತೆ ಆಗಿರುವಂತಹ 4 ಜನರಿಗಾಗಿ ತೀವ್ರವಾದ ಶೋಧ ಕಾರ್ಯ ನಡೀತಾ ಇರುವಂಥದ್ದು. ಜೊತೆಗೆ ಮಣ್ಣು ತೆರವು ಮಾಡುವಂಥದ್ದು ಕೂಡ ಪ್ರಮುಖವಾಗಿರುವಂಥದ್ದು. ಈ ಒಂದು ಭಾಗದಲ್ಲಿ ಮಳೆ ಕೂಡ ತೀವ್ರವಾಗಿರೋ ಕಾರಣಕ್ಕಾಗಿ ಮಣ್ಣು ತೆರವು ಕೂಡ ಸಾಕಷ್ಟು ಅಡ್ಡಿಯಾಗಿತ್ತು. ಇದೀಗ ಮಳೆ ಕೊಂಚ ಬಿಡುವು ನೀಡಿರೋ ಹಿನ್ನೆಲೆ ತೀವ್ರಗತಿಯಲ್ಲಿ ಮಣ್ಣು ತೆರವು ಕಾರ್ಯವನ್ನು ಮಾಡುವ ಮೂಲಕವಾಗಿ ಕಾರ್ಯಾಚರಣೆ ಅತಿ ಶೀಘ್ರದಲ್ಲಿ ಮಾಡೋದಕ್ಕೆ ಈಗಾಗಲೇ ಜಿಲ್ಲಾಡಳಿತ ಆಗಿರ್ಬೋದು, ಜೊತೆಗೆ ಸ್ಥಳೀಯ ಜನಪ್ರತಿನಿಧಿಗಳು ಕೂಡ ಮುಂದಾಗಿರುವಂಥದ್ದು ಕಂಡುಬಂದಿದೆ. ವಿಡಿಯೋ ಜರ್ನಲಿಸ್ಟ್ ಸಾಯಿಕಿರಣ್ ಜೊತೆ ಸಂದೀಪ್ ಸಾಗರ್, ವಿಸ್ತಾರ ನ್ಯೂಸ್, ಕಾರವಾರ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.